ಕನ್ನಡ ಚಿತ್ರರಂಗದ ದಿಗ್ಗಜ ನಟ ಹಾಗೂ ನಿರ್ದೇಶಕ ಕಾಶಿನಾಥ್ ಅವರು ಎಂದೆಂದಿಗೂ ಅವರ ನೆನಪು ನಮ್ಮಲ್ಲಿ ಇದ್ದೇ ಇರುತ್ತೆ. ಸದ್ಯಕ್ಕೆ ಅವರ ಪುತ್ರ ಅಭಿಮನ್ಯು ಅವರ ಒಂದು ನಯಾ ಸಿನಿಮಾ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಆ ಒಂದು ಸಿನಿಮಾ ಸೂರಿ ಲವ್ಸ್ ಸಂಧ್ಯಾ ಸಿನಿಮಾದ ಟೀಸರ್ ಬಿಡುಗಡೆಯಾಗಿರುವಂಥದ್ದು. ಯಾವ ರೀತಿ ತಯಾರಿ, ಎಷ್ಟು ಪ್ರಾಮಿಸಿಂಗ್ ಆಗಿದೆ ಅನ್ನುವಂಥದ್ದು ನೀವು ಯೂಟ್ಯೂಬಲ್ಲಿ ಆ ಒಂದು ಟೀಸರ್ನ ವೀಕ್ಷಣೆ ಮಾಡ್ಬೋದು. ಸದ್ಯಕ್ಕೆ ಅಭಿಮನ್ಯುವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅಭಿಮನ್ಯು ಸರ್ ನಮಸ್ತೆ. ಟೀಸರ್ ನೋಡ್ತಿದ್ರೆ ನಿಜಕ್ಕೂ ಪ್ರಾಮಿಸಿಂಗ್ಗಿಂತ ಹೆಚ್ಚಿನ ಪದ ಯಾವುದು ಉಪಯೋಗಿಸ್ಬೇಕು ಗೊತ್ತಿಲ್ಲ. ಆ ರೀತಿ ಒಂದು ಡೆಡಿಕೇಶನ್, ಆ ಲೆವೆಲ್ ಒಂದು ಟೀಸರಲ್ಲಿ ಕಾಣಿಸ್ತಾ ಇದೆ. ಹೇಗೆ ಈ ಒಂದು ಪಾತ್ರ ನಿಮಗೆ ಒದಗಿ ಬಂದಿದ್ದು, ಹೇಗೆ ನೀವು ಹೇಗೆ ಆರಿಸ್ಕೊಂಡ್ರಿ ಅಂತ? ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಟೀಸರ್ ಬಗ್ಗೆ ಇದು ಹೇಳಿದ್ದಕ್ಕೆ. ಒಂದು ಅಂದರೆ ಪ್ರೊಡ್ಯೂಸರ್ ತಮ್ಮ ಅವರು ಡೈರೆಕ್ಟ್ರಿಗೆ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅಲ್ಲಿ ಒಂದು ಟೀಮ್ ಫಾರ್ಮ್ ಆಗಿ ಫಸ್ಟು ಸಿನಿಮಾ ಎಲ್ಲ ಇದಾಗ್ಬಿಟ್ಟು ಇದಕ್ಕೊಂದು ಹೀರೋ ಬೇಕು ಅಂತ ಅವ್ರು ಹುಡುಕ್ಬೇಕಾದಾಗ ಆ್ಯಕ್ಚುಲಿ ನನ್ನ ಬಾಜಿಲಿ ನನ್ನ ಒಂದು ಸುರಭಿ ಅಂತ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಆನಂದ್ ಅಂತ ಮಾಡಿದರು. ಆನಂದ್ ಮಾಸ್ಟ್ರಿಗೆ ಇವರು ಡೈರೆಕ್ಟರ್ ಪರಿಚಯ, ಯಾದವ್ ರಾಜ್ ಅವ್ರ ಪರಿಚಯ. ಸೊ ಆನಂದ್ ಮಾಸ್ಟರ್ ಆ್ಯಕ್ಚುಲಿ ಯಾದವ್ ರಾಜ್ ಅವ್ರಿಗೆ ಹೇಳಿದ್ದಾರೆ, ಹೀಗೆ ಅಭಿಮನ್ಯುವರನ್ನು ನೋಡಿ ಕಾಶಿನಾಥ್ ಮಗ ಇದು ಅಂತ. ಸೊ ಇದು ನಿಟ್ಟಿನಿಂದ ಡೈರೆಕ್ಟರ್ ಕಡೆಯಿಂದ ಕಾಲ್ ಬರುತ್ತೆ, ಹೀಗೆ ಒಂದು ಸೂರಿ ಲವ್ ಸಂಧ್ಯಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ, ಪ್ರೊಡಕ್ಷನ್ ಹೌಸ್ ಆಫೀಸಿಗೆ ಬನ್ನಿ ಅಂತ. ಸೊ ಅಲ್ಲಿ ಹೋದಾಗ ಪರಿಚಯ ಆಗುತ್ತೆ, ಇದಾಗುತ್ತೆ. ಓವರಾಲ್ ಟೀಮ್ ನೋಡಿದಾಗ ನನಗೆ ಅನಿಸಿದೆ, ಸರ್ ಆಲ್ಮೋಸ್ಟ್ 15 ಇಯರ್ಸಿಂದ ತಮಿಳ್ ಇಂಡಸ್ಟ್ರೀಲಿ, ತೆಲುಗು ಇಂಡಸ್ಟ್ರೀಲಿ, ಕನ್ನಡ ಇಂಡಸ್ಟ್ರಿ ಎಲ್ಲ ಕಡೆ ವರ್ಕ್ ಮಾಡಿದ್ದಾರೆ. ಈಸ್ ವೆರಿ ಪ್ಯಾಷನೇಟೆಡ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್. ಅವರು ಸ್ಕ್ರಿಪ್ಟ್ ಹೇಳೋ ರೀತಿಲಿ ಅಥವಾ ಇದಲ್ಲೇ ಅನಿಸ್ತು. ಆ್ಯಂಡ್ ಹೀರೋಯಿನ್ ವೈಸ್ ಆಗಲಿ, ಪ್ರೊಡ್ಯೂಸರ್ ವೈಸ್ ಆಗಲಿ, ಎಲ್ಲ ವೈಸು ಟೀಮ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಒಪ್ಕೊಂಡೆ. ಮೇಯ್ನ್ ಅವರ ಕತೆ ಹೇಳಿದಾಗ ಆ ಕ್ಯಾರೆಕ್ಟರು ತುಂಬ ಇವಾಗ ನನ್ನ ಅಪ್ಪಂಗೆ ಸಿನಿಮಾಗಳು ಫಸ್ಟ್ ಅವರು ಮಾಡಿದ ಡೈರೆಕ್ಷನ್ಸ್ ಅನ್ನೋದು ಬಿಟ್ಟರೆ ಬೇರೆ ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಎಲ್ಲ ಆ ಒಂದು ಇಮೇಜ್ ಇತ್ತು, ಆ ಪಕ್ಕದ ಮನೆ ಹುಡುಗ ಅಥವಾ ನಾರ್ಮಲ್ ಹುಡುಗ ಇದೆ. ಇದು ಈ ಸೂರಿ ಲವ್ ಸಂಧ್ಯಾ ಸಬ್ಜೆಕ್ಟಲ್ಲಿ ಆ ಕ್ಯಾರೆಕ್ಟರ್ ನನಗೆ ಹಂಗೆ ಅನಿಸ್ತು. ತುಂಬ ಪಕ್ಕದ ಮನೆ ಹುಡುಗನ ಥರ ಒಬ್ಬ ಹುಡುಗ, ಅವನದೇ ಆದ ಜೀವನ, ಅವನದೇ ಆದ ಇದರಲ್ಲಿ ಫಸ್ಟ್ ಟೈಮ್ ಅವನಂಥ ಒಬ್ಬ ಹುಡುಗನೂ ಯಾರೋ ಒಬ್ಬರು ಪ್ರೀತಿ ಮಾಡ್ತಾರೆ ಅಥವಾ ಅವನಿಗೂ ಒಂದು ಪ್ರೀತಿ ಹುಟ್ಟುತ್ತೆ ಅನ್ನೋದು ಅಲ್ಲಿಂದ ಓಪನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ತುಂಬ ಫ್ರೆಶ್ ಆಗಿ ಅನಿಸ್ತು ಅದು. ಸೊ ಒಪ್ಕೊಂಡು ಇವತ್ತು ಫೈನಲಿ ಟೀಸರ್ ಲಾಂಚಲ್ಲಿದ್ದೀವಿ. ಪ್ರತಿ ಸೂಪರ್ ಸ್ಟಾರ್ ಮಗನಿಗೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಯೂಶಲಾಗಿ ಒಂದು ಮಾತಿದೆ, ಸೂಪರ್ ಸ್ಟಾರ್ ಮಕ್ಕಳಾದರೆ ಈಸಿಯಾಗಿ ಬಂದುಬಿಡ್ತಾರೆ, ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ಕ್ಯಾಚ್ ಮಾಡೋದು, ಡೈರೆಕ್ಟರ್ ಕ್ಯಾಚ್ ಮಾಡೋದು, ಈ ರೀತಿ ಒಂದು ಏನು ಹರಸಾಹಸ ಪಡಬೇಕಾಗಿಲ್ಲ ಅನ್ನೋಂಥ ಒಂದು ಮಾತು ಇದ್ದೇ ಇರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಹಾಗಲ್ಲ. ಎಷ್ಟೇ ಒಂದು ಗಾಡ್ ಫಾದರ್ ಇದ್ರೂ, ಉಪೇಂದ್ರ ಸರ್ ಇರಬಹುದು, ನಿಮಗೆ ಬೇಕಾದಂತಹ ಒಂದಷ್ಟು ಸೂಪರ್ ಸ್ಟಾರ್ಸ್ ಬಹಳಷ್ಟು ಆಪ್ತರು ನಿಮಗಿದ್ದಾರೆ. ಆದ್ರೂ ನಿಮ್ಮದು ಒಂದು ಏನೋ ಒಂದು ಏನು ಸಾಹಸ ಮಾಡಬೇಕು, ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಮಾಡಬೇಕು, ನಿಮ್ಮದೇ ಆದಂತಹ ಒಂದು ಕಾಶಿನಾಥ್ ಜೊತೆಗೆ ನಿಮ್ಮ ಹೆಸರನ್ನೇ ಗುರುತಿಸಬೇಕು ಜನ ಅನ್ನುವಂಥದ್ದು ಒಂದು ಆಸೆ ನಿಮ್ಮಲ್ಲಿ ಇರುವಂಥದ್ದು. ಹೇಗೆ ಇದನ್ನೆಲ್ಲ ರೌಂಡ್ ಅಪ್ ಮಾಡ್ತಿದ್ದೀರಾ ಅಂತ? ನಾವು ಏನೇ ಅನ್ಕೋಬೋದು, ಮತ್ತು ಮೇಲ್ಗಡೆ ಒಬ್ಬ ಇರ್ತಾನಲ್ವ, ಅವನು ನೋಡ್ತಾ ಇರ್ತಾನೆ, ಅವನು ಯಾವ ಟೈಮಿಗೆ ಏನು ಕೊಡಬೇಕೋ ಅದನ್ನೇ ಕೊಡೋದು. ನೀವು ಹೇಳ್ದಂಗೆ ಹೌದು, ಎಲ್ಲ ಸುತ್ತಮುತ್ತ ಇದೆ, ಎಲ್ಲ ಇದೆ. ಬಟ್ ನೀವು ಏನೇ ಒಂದು ಸಾಧನೆ ಅಥವಾ ಒಂದು ಹೆಸರು ಮಾಡಿದಾಗ ಅಲ್ಲಿ ಅವರ ಎಫರ್ಟ್ಸ್ ತುಂಬ ಇರುತ್ತೆ. ಅದನ್ನು ನಾವು ಅವರ ಜೀವನದ ಇದನ್ನು ಕೇಳಿದಾಗ ಅಥವಾ ಅವರು ಹೆಂಗೆ ಕೆಳಗಿಂದ ಬಂದರು ಅಂತ ನೋಡಿದಾಗ ಅದು ನಮಗೆ ಗೊತ್ತಾಗೋದು. ಇವಾಗ ಸಿಂಪಲ್ಲಾಗಿ ಕೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಸರ್, ನನಗೆ ಅವ್ರ ಬಗ್ಗೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಅವರು ಪರಿಚಯ ಆಗಿದ್ದು ಆ್ಯಸ್ ಎ ಪ್ರೊಡ್ಯೂಸರ್. ಇವಾಗ ಅವರು ಬೆಳೆದಿದ್ದಾರೆ, ಇಷ್ಟು ದೊಡ್ಡ ರಿಯಲ್ ಎಸ್ಟೇಟ್ ಪ್ಲೇಯರ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾ ಮಾಡ್ತಿದ್ದಾರೆ, ಹೌದು. ಬಟ್ ಒಂದು ದಿವಸ ನಾನು ಆಫೀಸಲ್ಲಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಅವರು ಬೆಳೆದು ಬಂದಿದ್ದು ಇದನ್ನು ಹೇಳಿದ್ರು. ಅಂದರೆ ಒಬ್ಬ ನಾರ್ಮಲ್ ಹುಡುಗ ಸ್ಟ್ಯಾಂಪ್ ಆಫೀಸಲ್ಲಿ ಪೇಪರ್ಸ್ನ ರೆಡಿ ಮಾಡಿ ಕೊಟ್ಟು ತನ್ನ ಜೀವನನ ಮಾಡ್ಕೊಳ್ಳೋ ಅಂತ ನಮ್ಮ ಪ್ರೊಡ್ಯೂಸರ್ ಅವರ ಹಳೆ ಹಿಂದಿನ ಒಂದು 10 ವರ್ಷದ ಹಿಂದೆ ಸ್ಟಾರ್ಟ್ ಆದಂಥ ಅವ್ರ ಲೈಫಲ್ಲಿ ಹೀಗಿದ್ದಿದ್ದು ಇವತ್ತು ಹೀ ಈಸ್ ಸಚ್ ಎ ಬಿಗ್ ಬಿಲ್ಡರ್. ಸೊ ಸುಮ್ಮನೆ ಅವರನ್ನು ಇವಾಗ ಹಿಂಗೆ ನೋಡಿದಾಗ ಹಿಂಗಿರ್ಬೋದು ಹಂಗಿರ್ಬೋದು ನಾವು ಅನ್ಕೋಬೋದು, ಅವ್ರ ತಂದೆದಿತ್ತು, ಇದಿತ್ತು ಹಿಂಗೆ ಮಾಡಿದ್ದಾರೆ, ಅವ್ರಿಗೆ ದುಡ್ಡು ಹೆಂಗೆ ಬಂದು. ಬಟ್ ಅಲ್ಲಿ ಆ ಜರ್ನಿ ಇದೆಯಲ್ಲ, ಅವ್ರು ಪಟ್ಟಂಥ ಶ್ರಮ, ಒಬ್ಬ ನಾರ್ಮಲ್ ಒಂದು ಪೇಪರ್ ಮಾಡೋ ಅಂತ ಇದ್ದು, ಅದಾದಮೇಲೆ ಇದು ಮಾಡಿ ಪೇಪರ್ ಮಾಡಿ ಇನ್ನೇನೋ ಮಾಡಿ ಚಿಕ್ಕದಾಗಿ ಏನೋ ಒಂದು ತೊಗೊಂಡು ಅಲ್ಲಿ ಆ ಕಷ್ಟ, ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂದಾಗ ಇದ್ದೇ ಇರುತ್ತೆ. ಬಟ್
ಫೈನಲಿ ಅದು ಮೇಲೆ ಅವ್ನು ಡಿಸೈಡ್ ಮಾಡ್ತಾನೆ, ನೀನು ಮಾಡೋದು ಮಾಡ್ತಾ ಇರು, ನಿನಗೆ ಏನಾಗಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ ಅಂತ. ಸೊ ಇದನ್ನು ನಂಬ್ಕೊಂಡು ಹೋಗ್ತಾ ಇದ್ದೀನಿ. ದಾರೀಲಿ ಏನು ಕೊಟ್ಟರು ದೇವ್ರ ಪ್ರಸಾದ ಅಂತ ತೊಗೊಂಡು ಅದು ನನ್ನ ಎಫರ್ಟ್ಸ್ ಹಾಕಿ ಹೋಗ್ತಾ ಇದ್ದೀನಿ. ನೋಡೋಣ ಆ ದೇವರು ಮತ್ತು ನಮ್ಮ ಆಡಿಯನ್ಸ್ ದೇವರು ಯಾವಾಗ ನಮಗೆ ಇದು ಮಾಡ್ತಾರೆ ಅಂತ. ಸೊ ಪ್ರತಿ ಮಕ್ಕಳಿಗೂ ಒಂದು ದಾರಿ ಇರುತ್ತೆ ಸರ್. ತಂದೆ ಇದ್ದಾಗ ಇಲ್ದಿದ್ದಾಗ ಯಾವ ರೀತಿ ಅನುಭವ ಆಗುತ್ತೆ ಅಂದರೆ ಲೈಫೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋ ರೀತಿ ಆಗುತ್ತೆ. ನಿಮ್ಮಲ್ಲಿ ಒಂದು ಅನುಭವ ಅದು ಇಂದಿಗೂ ನಿಮಗೆ ಮೆಮೊರೇಬಲ್ ಅನ್ನುವಂಥದ್ದಾದರೆ ಯಾವುದು, ಅಥವಾ ಕಾಡುತ್ತೆ ಇಂದುವರೆಗೂ ನನಗೆ ಅನ್ನುವಂಥದ್ದು? ಅದೊಂದು ಟ್ರಾನ್ಸಿಷನ್ ಹೌದು, ಬಟ್ ಅದರಲ್ಲಿ ಅಪ್ಪ ಇದ್ದಾಗ ಅಪ್ಪ ಇಲ್ಲದಿದ್ದಾಗ ಅನ್ನೋದು ನನ್ನ ಜೀವನದಲ್ಲಿ ಅಂತಲ್ಲ, ಯಾರೇ ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲೂ ಅದು ತುಂಬ ದೊಡ್ಡ ಟ್ರಾನ್ಸಿಷನ್. ಯಾಕಂದರೆ ನಾವು ಅಲ್ಲಿವರೆಗೂ ಏನು ಮಾಡಿರ್ತೀವಿ, ನಾರ್ಮಲಿ ನಾನು ನೋಡಿರೋದು ಫಿಸಿಕಲ್ ಸ್ಟ್ರೈನ್ ನಮಗೆ ಜೀವನದಲ್ಲಿ ಗೊತ್ತಿರುತ್ತೆ. ಆ ಸಿಚುವೇಶನ್ ಆದಮೇಲೆ ಗೊತ್ತಾಗೋದು ನಮಗೆ ನಮ್ಮ ಮೆಂಟಲ್ ಸ್ಟ್ರೈನು. ಅಂದರೆ ತಂದೆ ಆದವನು ಒಂದು ಕುಟುಂಬದಲ್ಲಿ ಅವನು ಎಷ್ಟು ಆ ಮೆಂಟಲ್ ಸ್ಟ್ರೈನನ್ನು ತೊಗೊತಿರ್ತಾನೆ. ಡಿಸಿಷನ್ಸ್ ಮೇಕಿಂಗ್ ಆಗಿರ್ಬೋದು, ಅಥವಾ ಆ ಕುಟುಂಬನ ಸೇಫ್ ಗಾರ್ಡ್ ಮಾಡೋದಾಗಿರ್ಬೋದು, ಅಥವಾ ಆ ಕುಟುಂಬನ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಏನೇನು ಮಾಡಬೇಕು ಅಂತ ಥಾಟ್ಸು. ಸೊ ಓವರಾಲ್ ಇದು ಎಲ್ಲರಿಗೂ ಆಗುವಂಥ ಒಂದಿದು, ಬಟ್ ಅದು ಸ್ವಲ್ಪ ಚಾಲೆಂಜಿಂಗು. ಆ್ಯಂಡ್ ಅಲ್ಲಿಂದ ನಮಗೆ ನಮ್ಮ ತಂದೆಯವ್ರ ಮೇಲೆ ಆ ರೆಸ್ಪೆಕ್ಟು ಬೇರೆ ಆಗ್ತಾ ಹೋಗುತ್ತೆ. ಇಷ್ಟು ದಿವಸ ಇದ್ದಿದ್ದ ರೆಸ್ಪೆಕ್ಟ್ ಒಂದಾದರೆ ಅಲ್ಲಿಂದ ಮೇಲೆ ಓಕೆ ಅಪ್ಪ ಇಷ್ಟೆಲ್ಲ ಪ್ರೆಷರ್ಸ್ ತೊಗೊತಾಯಿದ್ರು. ನನಗೆ ಅನಿಸೋದು ಅದೇ, ಇಷ್ಟು ನಾವಿದ್ದಿದ್ದು ಆ್ಯಕ್ಚುಲಿ 15 ಜನ ಒಟ್ಟು ಕುಟುಂಬ. ಅಷ್ಟಿದ್ದೂ ಅಪ್ಪ ಹಿ ವಾಸ್ ಡೈರೆಕ್ಟಿಂಗ್, ಹಿ ವಾಸ್ ಆ್ಯಕ್ಟಿಂಗ್, ಅವರು ಪ್ರೊಡ್ಯೂಸರ್ ಆಗಿದ್ದರು, ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ, ಇಷ್ಟು ದೊಡ್ಡ ಲೆಜೆಂಡರಿ ಡೈರೆಕ್ಟರ್ ಆ್ಯಂಡ್ ಆರ್ಟಿಸ್ಟ್ ಆಗಿದ್ದಾರೆ. ಆ್ಯಂಡ್ ಟೇಕಿಂಗ್ ಆಲ್ ದಟ್ ಪ್ರೆಷರ್ಸ್ ಆ್ಯಂಡ್ ಇದು ಒಂದು ಕುಟುಂಬನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇದು ಮಾಡಿದ್ದಾರೆ. ಸೊ ಅದು ಅನಿಸಿದಾಗ ಇಲ್ಲ ಅಪ್ಪ ಮಾಡಿದ್ದು ಬೇರೆ ಏನೇನೋ ನಾವು ಅದನ್ನು ಟಚ್ ಮಾಡೋದಕ್ಕೂ ಆಗಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಕಳ್ಕೊಂಡಾಗ ಅದು ನಮ್ಮ ಸುತ್ತಮುತ್ತ ಏನಿದೆ, ಅದು ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ, ಇದೆಲ್ಲ ಒಂದಿಷ್ಟೆಲ್ಲ ಗೊತ್ತಾಗುವಂಥ ಸಂಗತಿಗಳು. ಅದಾದಾಗ ಅದು ಎಲ್ಲರ ಲೈಫಲ್ಲಿ ತಂದೆ ಅಥವಾ ಮನೇಲಿ ಯಾರೋ ಹಿರಿಯರನ್ನ ಕಟ್ಕೊಂಡಾಗ ಆಗುವಂಥ ಇದು. ಬಟ್ ಏನು ಮಾಡೋದಕ್ಕಾಗಲ್ಲ, ಆ ದೇವರು ಹೀಗೆ ಹೋಗಬೇಕು ಅಂತ ಇದು ಮಾಡಿಬಿಟ್ಟಿದ್ದಾರೆ. ಐ ಮಸ್ಟ್ ಸೊ ಆ ಟ್ರಾನ್ಸ್ಫಾರ್ಮೇಷನ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರಿಗೂ, ಯಾರಿಗೇ ಆದ್ರೂ ಈ ಸಿಚುವೇಶನ್ ಇದೆ ಆದವ್ರಿಗೆ. ಬಟ್ ಜೀವನ ಏನೂ ಇಲ್ಲ, ನಾವು ಅದ್ರ ಮುಂದೆ ಇನ್ನು ಏನು ಅಂತ ಹೇಳ್ಬಿಟ್ಟು ಮತ್ತೆ ಈಜ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಅದನ್ನು ಮಾಡ್ತಾ ಇದ್ದೀನಿ, ನೋಡೋಣ. ನಿಮ್ಮ ಕುಟುಂಬದಲ್ಲೇ ಕಲೆ ಅನ್ನುವಂಥದ್ದಿದೆ ಸರ್. ಅಪ್ಪ ನಿರ್ದೇಶಕರು ಹೌದು, ನಟರು ಹೌದು. ಅವರು ಡೈರೆಕ್ಷನ್ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ನೋಡಿದ್ದೀವಿ. ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದ ಮಕ್ಕಳವರೆಗೂ ಅದನ್ನು ನೋಡಿ ಅನ್ನುವಂಥದ್ದನ್ನು ತೋರಿಸ್ತಾ ಇರ್ತಾರೆ, ಇನ್ಸ್ಪಿರೇಷನ್ ಆಗಿ ತಗೋತಾರೆ. ನೀವು ಹೀರೋ ಆಗಿದ್ದೀರಾ, ಡೈರೆಕ್ಷನ್ ಮಾಡುವಂಥ ಒಂದು ಆಸೆಗಳು ಏನಾದರೂ ಇದೆಯಾ, ಕನಸುಗಳು ಏನಾದರೂ ಕಾಣ್ತಿದ್ದೀರಾ, ಹೇಗೆ? ಇಲ್ಲ, ನನಗೆ ಕೇಳೋರೆಲ್ಲ ಅಥವಾ ಸಿಗೋರೆಲ್ಲ ಇದನ್ನು ಹೇಳ್ತಾರೆ, ನಿಮಗೆ ಬ್ಲಡ್ಡಲ್ಲೇ ಇದೆ, ಡೈರೆಕ್ಷನ್ ಮಾಡ್ಬೋದು. ಬಟ್ ನನಗೆ ಆ್ಯಕ್ಟಿಂಗ್ ಆಗಲಿ ಏನೇ ಆಗಲಿ ನಾನು ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ಒಳಗೆ ಅನಿಸ್ಬೇಕು, ಇಲ್ಲ ನಾನು ಅದು ಮಾಡಬೇಕು ಅಂದ ತಕ್ಷಣ ನನಗೆ ಒಳಗೆ ಅದ್ರ ಬಗ್ಗೆ ಏನಿದೆ ಅಂತ ನನಗೆ ಫಸ್ಟ್ ಕ್ವಶನ್ ಆಗುತ್ತೆ. ನನಗೆ ಬೇರೆಯವ್ರು ಹಾಕೋದ್ಕಿಂತ ಮುಂಚೆ ನನಗೆ ಹಾಕ್ಕೊತೀನಿ, ನನಗೇನಿದೆ ಅದಲ್ಲಿ, ಓಕೆ ನಾನು ಅದಲ್ಲಿ ಇಂಪ್ರೆಸ್ ಮಾಡ್ಬೋದಾ, ಅದನ್ನು ಇಂಪ್ರೆಸ್ ಮಾಡಬೇಕು ಅಂದರೆ ಏನು ಬೇಕು, ಏನು ಮಾಡಬೇಕು. ಸೊ ಆ ತಯಾರಿಗಳು ಮಾಡಿಕೊಂಡು ನಾನು ಆ್ಯಕ್ಟಿಂಗ್ ಅಥವಾ ಸಿನಿಮಾಗೆ ಬಂದಿದ್ದು. ಸೊ ಡೈರೆಕ್ಷನಲ್ಲಿ ಅದು ಯಾವತ್ತೂ ಅನಿಸಿಲ್ಲ ನನಗೆ. ಅದು ನನಗೆ ಡೈರೆಕ್ಷನ್ ಅಂದ ತಕ್ಷಣ ತುಂಬ ಬುಕ್ ಓದಬೇಕು, ತುಂಬ ಜೀವನದ ಪಾಠಗಳು ಇದಾಗಿರಬೇಕು, ತುಂಬ ಜೀವನನ ನೋಡಿರಬೇಕು, ಈ ಥರದ್ದು ಏನೇನೋ ತುಂಬ ದೊಡ್ಡದಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದೆಲ್ಲ ಏನೂ ಮಾಡಿಲ್ಲ, ನೀನು ಚಿಕ್ಕವನು, ನಿನಗೆ ಡೈರೆಕ್ಷನ್ ಇಲ್ಲ, ನೀನು ಆ್ಯಕ್ಟಿಂಗ್ ಮಾಡ್ಕೊಂಡಿರು ಅನ್ನೋ ಥರ ಒಳಗಡೆ ಹೇಳುತ್ತೆ ನನಗೆ. ಅದಕ್ಕೆ ಆ ಡೈರೆಕ್ಷನ್ ಕಡೆ ಅಷ್ಟು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಗೊತ್ತಿಲ್ಲ ದೇವ್ರು ಹೆಂಗೆ ತೊಗೊಂಡೋಗ್ತಾನೆ ಗೊತ್ತಿಲ್ಲ. ಬಟ್ ನನಗೆ ಪ್ಯೂರ್ಲಿ ಐ ವಾಂಟ್ ಟು ಬಿ ಎ ಗುಡ್ ಆರ್ಟಿಸ್ಟ್ ಅಷ್ಟೇ. ಡೈರೆಕ್ಷನ್ ಬಗ್ಗೆ ಈಗಲೇ ಏನೂ ಇದಿಲ್ಲ. ಸಿನಿಮಾ ಟೈಟಲ್ ಸೂರಿ ಲವ್ಸ್ ಸಂಧ್ಯಾ ಅನ್ನುವಂಥದ್ದಿದೆ ಸರ್. ರಿಯಲ್ ಲೈಫಲ್ಲಿ ಯಾವತ್ತಾದರೂ ಲವ್ ಆಗಿತ್ತಾ ನಿಮಗೆ? ಅದೊಂದು ತುಂಬ ಬೋರಿಂಗ್ ಲವ್ ಸ್ಟೋರಿ ಅಲ್ಲ, ಬೋರಿಂಗ್ ಪಾರ್ಟ್ ಆಫ್ ಮೈ ಎಂಟೈರ್ ಜರ್ನಿ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ಹುಡುಗನಿದ್ದಾಗ ಒಂದು ಸೈಕಲಾಜಿಕಲ್ ಇನ್ಸಿಡೆಂಟ್ ನಡೆದಿದ್ದು, ಅದು ಎಷ್ಟು ತಲೆಗೆ ಇದಾಕ್ಬಿಡ್ತು ಅಂದರೆ ಹುಡುಗಿರಂದರೆ ಡೇಂಜರು,
ಅಂದರೆ ಸಿಂಪಲ್ ಮ್ಯಾಟ್ರ್ ನಡೆದಿದ್ದಿಷ್ಟ. ನಾನು 8ತಲ್ಲಿದ್ದೆ, 10th ಪಿ ಟಿ ಮಾಸ್ಟರ್ ಬಂದಿರಲಿಲ್ಲ. 10th ಸ್ಕೂಲ್ ಲೀಡರ್ ನನ್ನನ್ನು ಕರ್ಕೊಂಡು ಹೋದರು, ನಮ್ಮ ಕ್ಲಾಸ್ನ ಕರ್ಕೊಂಡು ಹೋದಾಗ ಹಿಂಗೆ ಇದಾದಾಗ ಒಬ್ಬ ಬಂದ, ಸ್ಕೂಲ್ ಲೀಡ್ರನ್ನ ಕರೆದ, ಮೇಲೋದ್ರು. ಇಬ್ಬರು ಬೈಕಲ್ಲಿ ಬಂದಿದ್ದಾರೆ. ಒಬ್ಬ ನನ್ನ ಸ್ಟೈಟು ವೆಲ್ ಬಿಲ್ಟ್, ಇನ್ನೊಬ್ಬ ತುಂಬ ತೆಳ್ಳಗಿದ್ದಾನೆ. ಏನೋ ಮಾತಾಡಿದ್ರು ಎಗರಾಡಿದ್ರು. ಅವನು ಉದ್ದಕ್ಕಿರೋ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನೆಕ್ಸ್ಟ್ ಇಲ್ಲಿ ಒದ್ದ. ಇಷ್ಟು ಓಪನ್ ಆಯಿತು. ಚೆನ್ನಾಗಿ ಹೊಡೆದ್ರು, ಹೊರಟೋದ್ರು. ನಾವು ಭಯ ಪಟ್ಕೊಂಡು ಸ್ಕೂಲ್ಗೆ ಹೋಗಿ ನಮ್ಮ ಪ್ರಿನ್ಸಿಪಾಲ್ಗೆ ಅವ್ರಿಗೆಲ್ಲ ಹೇಳಿದ್ವಿ. ನೆಕ್ಸ್ಟ್ ದಿವಸ ಗೊತ್ತಾಯ್ತು ವಿಷಯ ಏನಂತ ಹೇಳಿದ್ರೆ, ಅವನು ಪಾಸ್ಔಟ್ ಆದವನು ಆ ಸ್ಕೂಲಲ್ಲಿರೋ 10th ಹುಡುಗಿನ ಪ್ರೀತಿಸಿದ್ದಾನೆ. ಸೊ ಈ ಸ್ಕೂಲ್ ಲೀಡರು ಮತ್ತು ಆ ಹುಡುಗಿ ಪ್ರೀತಿಲಿದ್ದಾರೆ. ಆ ಪಾಸ್ಔಟ್ ಆದವನು ಪ್ರೀತಿಸ್ತಾ ಇದ್ದಾನೆ. ನನ್ನ ಹುಡುಗಿನ ಮುಟ್ಟಬೇಡ, ಇದು ಮಾಡಬೇಡ ಅಂತ ಬಂದು ಹೊಡೆದಿದ್ದು. ಸೊ ಹಿಂಗೆ ಕೇಳಿದ ತಕ್ಷಣ ನೆಕ್ಸ್ಟ್ ನಾನು ಕಾಲೇಜ್ ಲೈಫಿಗೆ ಹೋದಾಗ ನನಗೆ ಆಗ್ತಾಯಿದ್ದು, ಯಾರು ಹುಡುಗಿರು ಬಂದು ಮಾತಾಡ್ಸಿದ್ರು, ಯಾರಿದ್ರು ಬಂದು ಮಾತಾಡ್ಸಿದ್ರು, ಓಕೆ ಇವ್ರಿಗೆ ಇನ್ಯಾರ ಇರ್ಬೋದಾ, ಅವರು ಅನ್ನಾರ ಬಂದು ನನಗಿದು ಮಾಡಿ. ಅದು ನನಗಿದಕ್ಕಿಂತ ನನ್ನ ಭಯ, ನನಗೆ ಅಭಿಮನ್ಯುಗೆ ಭಯ ಅಲ್ಲ, ಅಭಿಮನ್ಯು ಕಾಶಿನಾಥಿಗೆ ಭಯ. ನನ್ನ ಅಪ್ಪನ ಹೆಸರಿಗೆ ಎಲ್ಲಾರ ಇದಾಗ್ಬಿಡುತ್ತಾ, ಈ ಅಭಿಮನ್ಯು ಕಾಶಿನಾಥ್ ಅವ್ರ ಮಗ ಹಿಂಗೆ ಮಾಡಿದ್ನಂತ ಹೆಂಗೆ ಮಾಡಿದ್ನಂತ. ಬೇಡಪ್ಪ, ಏನಕ್ಕೆ, ನಾನು ಆರಾಮಾಗಿದ್ದೀನಲ್ಲ. ನಮ್ಮ ಗ್ರೂಪು ಹಾಗೆ ಇತ್ತು, ಅದ್ರಲ್ಲಿ ನಾವು ಹಾಗೆ ಇದ್ವಿ. ಸೊ ತುಂಬ ಡ್ರೈ ಕಾಲೇಜ್ ಡೇಸ್ ಲೈಫಲ್ಲಿ, ಆ ಲವ್ವಲ್ಲಿ ಇದು ನೋಡೋದಾದರೆ ಯಾವ ಲವ್ ಅಂತ ಆಗಿಲ್ಲ. ಮುದ್ದಾಗಿರೋ ಕ್ಯೂಟಾಗಿರೋ ಹುಡುಗಿರೋ ನೋಡಿದಾಗ ಪರಿಚಯ ಆಗಬೇಕು ಅಥವಾ ಮಾತಾಡಿಸ್ಬೇಕು ಅಂತ ಅನಿಸ್ತಿತ್ತು ಅನ್ನೋದು ಬಿಟ್ಟರೆ, ಲವ್ ಅನ್ನೋದು ಹೇಳೋದೆಲ್ಲ ಡ್ರೈ, ಏನು ಇಲ್ಲ. ಇದಿಷ್ಟು ನಟ ಅಭಿಮನ್ಯು ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.